ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಶ್ರೀ ಚನ್ನಬಸವ ಸ್ವಾಮಿ 80ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಚನ್ನಬಸವ ಸ್ವಾಮಿ ಮಹಿಳಾ ಸೇವಾ ಸಮಿತಿ ವತಿಯಿಂದ ನಿನ್ನೆ ಪ್ರತಿ ವರ್ಷದಂತೆ 8ನೇ ವರ್ಷದ ಪುಣ್ಯತಿಥಿಯಾಗಿ ಜಾತ್ರಾ ಮಹೋತ್ಸವದ ಅಂಗವಾಗಿ 5250 ರೊಟ್ಟಿಗಳನ್ನು 15 ದಿವಸದಲ್ಲಿ 2 ಕ್ವಿಂಟಲ್ಗಳ ಜೋಳದ ರೂಪದಲ್ಲಿ ಸತತವಾಗಿ 15 ದಿನಗಳಿಂದ ಮಹಿಳೆಯರು ಶ್ರಮಪಟ್ಟು ಅನ್ನದಾಸೋಹವಾಗಿ ಮಹಿಳಾ ಚನ್ನಬಸವ ಸ್ವಾಮಿ ಮಹಿಳಾ ಸೇವಾ ವತಿಯಿಂದ ಇಂದು ಮಠಕ್ಕೆ 2250 ರೊಟ್ಟಿಗಳನ್ನು ಜಾತ್ರಾ ಮಹೋತ್ಸವದ ಅಂಗವಾಗಿ ಸೇವೆಯಾಗಿ ನೀಡಿದ್ದಾರೆ. ಮಠದಲ್ಲಿ ಶ್ರೀ ಚನ್ನಬಸವ ಸ್ವಾಮಿ ಕಲ್ಯಾಣ ಮಂಟಪದ ಎಲ್ಲ ಸದಸ್ಯರು ಮೇರೆಗೆ ಸಹಕಾರದಿಂದ ನಾವೆಲ್ಲರೂ ರೊಟ್ಟಿ ಸೇವೆಯನ್ನು ಮಾಡಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷ ಸಹ 5250 ರೊಟ್ಟಿಗಳನ್ನು ಚನ್ನಬಸವ ಸ್ವಾಮಿ ಮಹಿಳಾ ಸೇವಾ ಸಮಿತಿಯವರು ಇಂದು ಮಠಕ್ಕೆ ಜಾತ್ರೆ ಸೇವಾ ಅಂಗವಾಗಿ ಕೊಡುಗೆಯಾಗಿ ನೀಡಿದ್ದಾರೆ. ಪ್ರತಿ ವರ್ಷದಂತೆ ಹೆಣ್ಣು ಮಕ್ಕಳು ಚನ್ನಬಸವ ಸ್ವಾಮಿ ಮಹಿಳಾ ಸಮಿತಿಯವರು ಶ್ಲಾಘನೀಯ. ಯಾಕಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಹೆಣ್ಣು ಮಕ್ಕಳು ಹೊರಗೆ ಬಂದು ತಮ್ಮ ಮನೆಯಲ್ಲಿರುತ್ತಂತ ಕೆಲಸಗಳನ್ನೇ ಮಾಡಿಕೊಂಡೇ ಇರುವಾಗ ಚನ್ನಬಸವ ಸ್ವಾಮಿ ಜಾತ್ರಾ ಅಂಗವಾಗಿ 5250 ರೊಟ್ಟಿಗಳನ್ನು ದಾಸೋಹಕ್ಕಾಗಿ ನೀಡಿದ್ದಾರೆ. ಅಂದರೆ ಈ ಮಹಿಳಾ ಸಂಘದವರು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಲ್ಲರೂ ತನು ಮನ ಧನದಿಂದ ಜಾತ್ರೆ ಮಹೋತ್ಸವಕ್ಕೆ ಸಹಾಯ ಮಾಡಬೇಕಂತೇಳಿ ಮಹಿಳೆಯರು ಕೋರಿಕೊಂಡರು. ಚನ್ನಬಸವ ಸ್ವಾಮಿ ಮಹಿಳಾ ಸೇವಾ ಸಮಿತಿಯ ಸದಸ್ಯರಾದ ಶ್ರೀಮತಿ ಗೀತಾ ಸುರೇಶ್ ಪಾಟೀಲ್, ಶ್ರೀಮತಿ ಕವಿತಾ ಪಂಪಪತಿ, ಶಾರದಮ್ಮ ಹಿರೇಮಠ್, ಶೈಲಜಾ ಪಾಟೀಲ್, ಸುವರ್ಣ ಗುಡಿದಾರ್, ಉಮಾ ಗೌಡ್ರು, ಅನ್ನಪೂರ್ಣಮ್ಮ ಟೀಚರ್, ಗೀತಾ ವಡ್ಡಿನ ಮಠ, ವಿದ್ಯಾವತಿ ಕುರಿನಹಟ್ಟಿ, ಉಷಾ ಗೌಡ್ರು, ಜ್ಯೋತಿ, ನಿರ್ಮಲಾ ಇ, ಆಶಾ, ಗಂಗಮ್ಮ, ಶಾಲಿನಿ, ಜಯ, ಸಾವಿತ್ರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಶ್ರೀ ಚನ್ನಬಸವ ತಾತನ ಪಾದ ಅರವಿಂದಕ್ಕೆ ನಮಿಸುತ್ತಾ ಶ್ರೀ ಮಹಿಳಾ ಸೇವಾ ಸಮಿತಿಯಿಂದ ಇವತ್ತಿಗೆ ನಾವು 8ನೇ ವರ್ಷದ ರೊಟ್ಟಿ ಸೇವೆಯನ್ನು ಮಾಡುತ್ತಾ ಬಂದಿದ್ದೇವೆ. ಆ ರೊಟ್ಟಿ ಸೇವೆಗೆ ಎಲ್ಲ ಮಹಿಳೆಯರು ಸಹಕಾರ ಬೆಂಬಲ ಬಹಳ ಶ್ರಮ ಇದೆ.
ಆದ ಕಾರಣ 2 ಕ್ವಿಂಟಲಿನ ಜೋಳದ ರೊಟ್ಟಿಯನ್ನು 5,280 ರೊಟ್ಟಿಯನ್ನು ತಾತನ ದಾಸೋಹಕ್ಕೆ ನೀಡಲು ನಾವು ಬಹಳ ಖುಷಿಯಿಂದ ಮಾಡಿಕೊಂಡು ಮಠಕ್ಕೆ ತಂದಿದ್ದೇವೆ. ಈ ರೊಟ್ಟಿ ಸೇವೆಯನ್ನು ಸದಾಕಾಲ ಶ್ರೀ ಚನ್ನಬಸವ ತಾತ ಇದೇ ರೀತಿ ಮಾಡಲು ನಮಗೆ ಶಕ್ತಿ ಮನಸ ಇಚ್ಛೆ ಕೊಟ್ಟು ನಡೆಸಿಕೊಂಡು ಬರಲಿ ಎಂದು ಶ್ರೀ ಗುರು ಚನ್ನಬಸವ ತಾತನಲ್ಲಿ ಬೇಡಿಕೊಳ್ಳುತ್ತಾ ಇದೇ ರೀತಿ ನಮ್ಮ ಮಹಿಳೆಯರಲ್ಲಿ ಉತ್ಸಾಹ ಬರಲಿ ಎಂದು ನಾನು ಬೇಡಿಕೊಳ್ಳುತ್ತೇನೆ. ಶ್ರೀ ಗುರು ಚನ್ನಬಸವ ಸ್ವಾಮಿಯ 80ನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ನಾವು ಶ್ರೀ ಚನ್ನಬಸವ ಸ್ವಾಮಿಯ ಮಹಿಳಾ ಸೇವಾ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ 5,280 ರೊಟ್ಟಿಯನ್ನು ಮಾಡಿ ಚನ್ನಬಸವ ಸ್ವಾಮಿಯ ದಾಸೋಹಕ್ಕೆ ಕೊಡ್ತಾ ಬಂದಿದ್ದೀವಿ. ಸತತವಾಗಿ 8ನೇ ವರ್ಷ 2 ಕ್ವಿಂಟಲ್ ಜೋಳದ ರೊಟ್ಟಿಯನ್ನು ಮಾಡಿ ಕೊಡ್ತಾ ಬಂದಿದ್ದೇವೆ. ಅದೇ ರೀತಿಯಾಗಿ 15 kg ರವೆ ಉಂಡೆಯನ್ನು ಹಂಚುತ್ತಾ ಬಂದಿದ್ದೇವೆ. ಕುಂಕುಮ ಅರಿಶಿಣ ಹೂಗಳನ್ನು ಮುತ್ತೈದು ಮಕ್ಕಳಿಗೆ ಕೊಡುತ್ತಾ ಬಂದಿದ್ದೇವೆ. ಅದೇ ರೀತಿ ಚನ್ನಬಸವ ಸ್ವಾಮಿ ನಮಗೆ ಆರೋಗ್ಯ ಸಂಪತ್ತು ಐಶ್ವರ್ಯ ಕೊಡಲಿ, ಕೊಟ್ಟು ತಾತನ ಕೃಪೆಗೆ ನಾವೆಲ್ಲರೂ ಪಾತ್ರರಾಗುತ್ತೇವೆ ಎಂದು ಕೇಳುತ್ತಾ ನಾನು 2 ಮಾತು. ಶ್ರೀಮಠದಲ್ಲಿ ನಾವು ಸತತವಾಗಿ ರೊಟ್ಟಿ ಸೇವೆಯನ್ನು ಮಾಡುತ್ತಾ ಬಂದಿದ್ದೇವೆ. 80ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ರೊಟ್ಟಿ ಸೇವೆಯನ್ನು ಪ್ರತಿ ವರ್ಷದಿಂದ ಮಹಿಳಾ ಸೇವಾ ಸಂಘದಿಂದ ಕೊಡುತ್ತಿದ್ದೇವೆ. ಒಟ್ಟು 2 ಕ್ವಿಂಟಲ್ ರೊಟ್ಟಿಯನ್ನು ಮಾಡಿ ಜೋಳದ ರೊಟ್ಟಿಯನ್ನು ಮಾಡಿ 5,280 ರೊಟ್ಟಿಯನ್ನು ತಾತನ ಮಠಕ್ಕೆ ದಾಸೋಹಕ್ಕೆ ಅರ್ಪಿಸುತ್ತಿದ್ದೇವೆ. ಮೊದಲನೆಯದಾಗಿ ನನ್ನ ಕೋಟಿ ನಮನಗಳು. ಶ್ರೀ ಗುರು ಚನ್ನಬಸವನ ಪ್ರಸಾದ ನಿಲಯಕ್ಕಾಗಿ ನಮ್ಮೆಲ್ಲ ಸೇವಾ ಸಂಘದವರು ಮಹಿಳಾ ಸೇವಾ ಸಂಘದ ವತಿಯಿಂದ 80ನೇ ಜಾತ್ರಾ ಮಹೋತ್ಸವಕ್ಕೆ 5,280 ರೊಟ್ಟಿಗಳನ್ನು ಮಾಡಿ ಮಠಕ್ಕೆ ಅರ್ಪಿಸುತ್ತಿದ್ದೇವೆ. ಸದಾಕಾಲ ಚನ್ನಬಸವ ತಾತ ಎಲ್ಲರಿಗೂ ಇದೇ ಶಕ್ತಿ ಇದೇ ತರನಾಗಿ ನಡೆಸಿಕೊಡಲಿ ಎಂದು ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ.